ವೀಕ್ಷಕರೇ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ತುಮಕೂರು ಜಿಲ್ಲೆ ಸೇರಿದಂತೆ ಸುಮಾರು ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿನ ಕೆರೆಗಳಿಗೆ ನೀರು ತುಂಬಿಸುವ ಅಪ್ಪರ್ ಭದ್ರಾ ಹಾಗೂ ಎತ್ತಿನ ಹೊಳೆ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಈಗಾಗಲೇ ಪ್ರಾಮಾಣಿಕ ಯತ್ನ ನಡೆಸ್ತಾ ಇದ್ದು, ಈ ಯೋಜನೆಗಳ ಜಾರಿಗೆ ಕೇಂದ್ರ ಸರ್ಕಾರ ಅಗತ್ಯ ನೆರವು ನೀಡದೆ ಅಸಹಕಾರ ತೋರುತ್ತಾ ರಾಜ್ಯ ಸರ್ಕಾರಕ್ಕೆ ನೀಡುತ್ತಿರುವ ತೊಂದರೆಗಳ ಬಗ್ಗೆ ಇಂದು ತುಮಕೂರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾದ ಮಾಹಿತಿ ಹಂಚಿಕೊಂಡ್ರು. ಹಾಗಾದ್ರೆ ಹಾಲಪ್ಪ ಈ ನೀರಾವರಿ ಯೋಜನೆಗಳ ಆಗುಹೋಗುಗಳ ಬಗ್ಗೆ ಏನೇನು ಮಾಹಿತಿ ನೀಡಿದ್ರು ಅನ್ನೋದನ್ನ ಒಂದೊಂದೇ ಅಂಶವನ್ನ ಗಮನಿಸೋಣ ಬನ್ನಿ. ಬಯಲು ಸೀಮೆಯಲ್ಲಿ ನೀರಿಗೆ ಅಪಾಹಪಿ ಇದೆ. ಬಯಲು ಸೀಮೆ ನೀರಿಗೆ ಅಪಾಹಪಿ ಇದೆ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಾಗಲಿ, ಪ್ರತಿಯೊಬ್ಬ ನಾಗರಿಕರು, ಅದರಲ್ಲೂ ರೈತಾಪಿ ವರ್ಗದವರು ನೀರಿಗೆ ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ, ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ. ಎಲ್ಲಾದ್ರೂ ಒಂದ್ ಕಡೆ ಸುದ್ದಿ ಕೇಳ್ಬಿಟ್ರೆ ಒಂದೇನಾದ್ರು ನೀರಾವರಿ ಪ್ರಾಜೆಕ್ಟ್ಗಳು ಬರ್ತಿದ್ದಾವೆ ಅಂತ ಹೇಳ್ಬಿಟ್ರೆ ಅವ್ರನ್ನ ಫೋಟೋಗಳು ಇಟ್ಟುಕೊಂಡು ಮೆರವಣಿಗೆ ಮಾಡುವಂತ ಪರಿಸ್ಥಿತಿ ನಮ್ಮ ತುಮಕೂರು ಜಿಲ್ಲೆಗಿದೆ. ಹಿಂದೆ ನಮ್ಮ ಹಿರಿಕರು, ಜನಪ್ರತಿನಿಧಿಗಳು, ರೈತ ಮುಖಂಡರುಗಳೆಲ್ಲರೂ ಶ್ರಮ ಪಟ್ಟು ಹಲವಾರು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನ ಪಡ್ತಾ ಬಂದರು. ನೀರಾವರಿ ಯೋಜನೆಗಳಿಗೆ ಹೋರಾಟ ನಡೆಸಿದ ಮಹನೀಯರ ಸ್ಮರಣೆ. ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿಭಟನೆಯಿಂದ ಹಿಡಿದು ಅಮರಣಾಂತರ ಉಪವಾಸಗಳನ್ನ ಮಾಡಿಕೊಂಡು ನಾವು ಹಿಂದೆ ವೈಕೆ ರಾಮಯ್ಯ ಅವ್ರನ್ನ ಈಗಲೂ ಸ್ಮರಿಸ್ಬೇಕು. ಅವರು ಪಟ್ಟಂತ ಶ್ರಮ, ಹುಚ್ಚುಮಾಸ್ತಿಗೌಡರು ಪ್ರತಿಯೊಬ್ಬರು ನಮ್ಮ ಜಿಲ್ಲೆಗೆ ಅವ್ರದೇ ಆದಂತ ಕಾಣಿಕೆ ಕೊಟ್ಟರು. ಮಾನ್ಯ ಲಕ್ಕಪ್ಪನವರು, ಕೆ ಮಲ್ಲಣ್ಣವರು, ರಾಜವರ್ಧನ್ ಅವರು, ಈಗ ಪ್ರತಿಯೊಬ್ಬರು ಅವ್ರದೇ ಆದಂತ ಕೊಡುಗೆ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಹೇಮಾವತಿ ನೀರಾವರಿ ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಹಾಗೂ ಈಗ 10 ವರ್ಷಗಳಿಂದ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇರ್ತಕ್ಕಂಥ ಎತ್ತಿನ ಹೊಳೆ ಯೋಜನೆ, ತುಂಬಾ ನಾವು ಆಸೆಯಿಂದ, ನಿರೀಕ್ಷೆಯಿಂದ ಆ ಎತ್ತಿನ ಹೊಳೆ ಪ್ರಾಜೆಕ್ಟ್ ನ ಎದುರು ನೋಡ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಸಿಕ್ಕಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಚ್ಚು ಕಮ್ಮಿ ಎಲ್ಲಾ ತಾಲೂಕುಗಳಿಗೂ ಕೆರೆಗಳಿಗೆ ನೀರು ತುಂಬಿಸ್ತಾರೆ, ಅಂತರ್ಜಲ ಅಭಿವೃದ್ಧಿ ಆಗ್ತದೆ, ಕುಡಿಯೋ ನೀರಿಗೆ ಅನುಕೂಲ ಆಗ್ತವೆ, ವ್ಯವಸಾಯಕ್ಕೆ ನಮ್ಮ ಮುಂದೆ ಸುಲಭ ಆಗ್ತದೆ, ನಮ್ಮ ಜೀವನ ಹಸನಾಗ್ತದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯಗಳು. ಇದಕ್ಕೆ ಒತ್ತು ಕೊಟ್ಟು ಹಿಂದೆ 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಈಗ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಒಳ್ಳೆ ಸರ್ವೆ ಮಾಡಿಸ್ಬೇಕು, ನಮ್ಮ ತುಮಕೂರು ಜಿಲ್ಲೆಗೆ ಆದ್ಯತೆ ಕೊಟ್ಟು ಈ ಪ್ರಾಜೆಕ್ಟ್ ನ ಕಾರ್ಯಗತ ಮಾಡಬೇಕು ಅಂತೇಳಿ 2012ರಿಂದಲೇ ಸರ್ವೆ ಶುರುವಾಗಿತ್ತು ನಿಧಾನಗತಿಯಲ್ಲಿ. ಜಿಲ್ಲೆಯ 8 ತಾಲೂಕು, ರಾಜ್ಯದ 7 ಜಿಲ್ಲೆಗಳಿಗೆ ಲಾಭ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅದಕ್ಕೆ ಶಂಕುಸ್ಥಾಪನೆ ಮಾಡಿ, ಗುದ್ಲಿ ಪೂಜೆ ಮಾಡಿ, ಅದಕ್ಕೆ ಸ್ಪೀಡ್ ಅಪ್ ಮಾಡಿ, ಇದಕ್ಕೆ ಹಣನ ಅಲೋಕೇಟ್ ಮಾಡ್ತೀವಿ ಅಂತೇಳಿ ಶುರು ಮಾಡಿದ್ರು. ಅವಾಗ 8,323 ಕೋಟಿ ಇದ್ದಿದ್ದು ಪ್ರಾಜೆಕ್ಟು ಕಾಲಾನಂತರದಲ್ಲಿ ರಿವೈಸ್ ಆಗಿ ಈಗ 23,252 ಕೋಟಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ ನಮ್ಮ ಇಂಜಿನಿಯರ್ಗಳು, ನೀರಾವರಿ ತಜ್ಞರು. ಒಂದೊಂದೇ ಅದಕ್ಕೆ ಅಡಿಷನ್ ಆಗ್ತಾ ಬಂತು ತಾಲೂಕುಗಳು. ಮೊದಲು ಇದ್ದಿದ್ದು 3 ತಾಲೂಕು, ಈಗ 5 ತಾಲೂಕು ಬಂದು ಈಗ 8 ತಾಲೂಕಿಗೆ ನಿಂತಿದ್ದಾವೆ. ಜಿಲ್ಲೆ
ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳು, ಹಾಸನ, ಚಿಕ್ಕಮಗಳೂರಿಂದ ಪ್ರಾರಂಭ ಆಗಿ ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಎಲ್ಲ ಕಡೆನೂ ಈ ಚಾನಲ್, ಈ ಕಾಲುವೆ ಹರಿಯೋ ಥರ ಮಾಡಿ ಒಟ್ಟು 252.69 ಕಿಲೋಮೀಟರ್ 252.69 ಕಿಲೋಮೀಟರ್ ಉದ್ದದ ಕಾಲುವೆನ ಈಗ ಅಪ್ರೂವಲ್ ಕೊಟ್ಟು ಈಗಾಗಲೇ 90% ಕಾಮಗಾರಿ ಮುಕ್ತಾಯ ಆಗಿದೆ. ಡಿಕೆ ಶಿವಕುಮಾರ್ ಇಂದ ನಿವೃತ್ತಿಯ ಸವಾಲು. ಅಧಿಕೃತವಾಗಿ ವಿಶ್ವೇಶ್ವರಯ್ಯ ಜಲ ನಿಗಮ ಘೋಷಣೆ ಮಾಡಿರುವಂಥದ್ದು ಈ ಎತ್ತಿನಹೊಳೆ ಈ ಯೋಜನೆ. ನಮ್ಮ ಚೀಫ್ ಇಂಜಿನಿಯರ್ ಆನಂದ್ ಅವರು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿರುವಂಥದ್ದು 208 ಕಿಲೋಮೀಟರ್ 90% ಕಾಮಗಾರಿ ಮುಕ್ತಾಯ ಆಗಿದೆ. 2024 ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಆಲ್ರೆಡಿ ಹಾಸನದಲ್ಲಿ ಚಾಲನೆ ಕೊಟ್ಟರು. ಮೊದಲನೇ ಹಂತಕ್ಕೆ 3 ಕೆರೆಗೆ ನೀರು ತುಂಬಿಸೋ ಥರ ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಚಾಲನೆನೂ ಸಿಕ್ಬಿಡಿತು ಹೋದ ವರ್ಷ. ಈಗ ನಾವು ಎದುರು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳು ಹೌಸಲ್ಲೇ ಘೋಷಣೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಇನ್ನೊಂದು ವರ್ಷದ ಒಳಗಡೆ ನೀರು ನಾನು ತುಮಕೂರು ಜಿಲ್ಲೆಗೆ ಹರಿಸ್ಲಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ತಗೊಳ್ತೀನಿ. 2027ಕ್ಕೆ ತುಮಕೂರು ಜಿಲ್ಲೆಗೆ ನೀರು ಎಲ್ಲೆಲ್ಲಿ ನಾವು ವಾಗ್ದಾನ ಮಾಡಿದ್ದೀವಿ ಅದನ್ನ ಕೆರೆಗಳನ್ನ ತುಂಬಿಸುವಂತ ಕೆಲಸಗಳು ನಮ್ಮ ಆದ್ಯ ಕರ್ತವ್ಯ ಅಂತ ಘೋಷಣೆನೂ ಮಾಡಿದ್ದಾರೆ. ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಲಿ. ಈಗಾಗಲೇ ಡೆವಲಪ್ಮೆಂಟ್ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟು ರಾಜ್ಯ ಸರ್ಕಾರದಲ್ಲಿ ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟು ಇದಕ್ಕೆ 23,252 ಕೋಟಿ ನಾವು ಕಾರ್ಯಗತ ಮಾಡಬೇಕಾಗಿರೋದು, ನಿಮ್ದು ಒಂಚೂರು ಶೇರ್ ಇರಲಿ, ಇಲ್ಲ ಅಂದ್ರೆ ಇದನ್ನ ಒಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ಆದ್ರೂ ಘೋಷಣೆ ಮಾಡ್ರಿ. ಹಿಂದೆ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ 2024ರ ಬಜೆಟ್ ಅಲ್ಲಿ ಇದೇ ನಮ್ಮ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ ಅಂತೇಳಿ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ವಾಗ್ದಾನ ಮಾಡಿ ಬಜೆಟ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದವರು ಇಲ್ಲಿವರೆಗೂ 1 ಪೈಸೆ ಹಣ ಬಿಡುಗಡೆ ಆಗಿಲ್ಲ. ಆದರೂ ನಾವು ಇದನ್ನ ಮರಿಬಾರದು ಅಂತ ಹೇಳಿದ 3 ಬಾರಿ ನಮ್ಮ ರಾಜ್ಯ ಸರ್ಕಾರದಿಂದ ಮನವಿ ಹೋಯ್ತು. ಕೇಂದ್ರದಿಂದ ಎತ್ತಿನಹೊಳೆ ಯೋಜನೆಗೆ ಅಡಚಣೆ. ಸರ್ಕಾರದಿಂದ ನಮ್ಗೆ ಹಣ ಬಿಡುಗಡೆ ಮಾಡಿ ನಿಮ್ದು ಒಂಚೂರು ಪಾಲುದಾರಿಕೆ ಇರಲಿ ಅಂತೇಳಿ ಅದಕ್ಕೆ ಅವ್ರು ಏನ್ ಮಾಡಬೇಕಾಗಿತ್ತು, ಒಂದು ಸಮಿತಿ ತರ ಕಳಿಸಿ, ತಜ್ಞರ ಸಮಿತಿ ಕಳಿಸಿ ಇದಕ್ಕೆ ನಮ್ಮ ಷೇರು ನಮ್ಮ ಪಾಲು ಏನು ಅಂತ ಹೇಳಿ ಒಂಚೂರು ನಮಗೆ ಕೈನ ಬಲಪಡಿಸ್ಬೇಕಾಗಿತ್ತು. ಅದು ಬಿಟ್ಟು ಅವ್ರು ಕಳಿಸಿದ್ದ ಕಮಿಟಿ ಎಂಥದ್ದು, ಎನ್ವೈರನ್ಮೆಂಟ್ ಕಮಿಟಿ, ಫಾರೆಸ್ಟ್ ಕಮಿಟಿಗಳನ್ನ ಕಳಿಸಿ ಈ ಪ್ರಾಜೆಕ್ಟ್ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಅಡಚಣೆ ಮಾಡೋಂಥದ್ದು, ವಿಘ್ನ ನಮಗೆ ತಂದು ಕೊಡುವಂಥ ಕೆಲಸಗಳು ಕೇಂದ್ರ ಸರ್ಕಾರ ಮಾಡ್ತಿದ್ದಾರೆ. ಈಗ ಅವರು ಕಮಿಟಿನವರು 11 ಪ್ರಶ್ನೆಗಳು ಕಳಿಸ್ಕೊಟ್ಟಿದ್ರಿ 6 ತಿಂಗಳ ಹಿಂದೆ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ. ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಯಾರು ಉಸ್ತುವಾರಿಗಳು ವಹಿಸ್ಕೊಂಡಿದ್ದಾರೆ ಅವರಿಗೆ 11 ಪ್ರಶ್ನೆಗಳು. ಅವರೆಲ್ಲ ಕೇಳಿರೋ ಎಂತಾವು ಅಂತ ಹೇಳಿದ್ರೆ, ನೀವು ಅರಣ್ಯ ಇಲಾಖೆಯಿಂದ ಇಲ್ಲಿವರೆಗೂ ಎಷ್ಟು FIRಗಳು ಫೈಲ್ ಆಗಿದ್ದಾವೆ? ಅವ್ರು ಕೇಳ್ತಿರೋದು 108 FIRಗಳು ಫೈಲ್ ಆಗಿದೆ, ನೀವು ಅರಣ್ಯ ಭೂಮಿನ ಉಪಯೋಗಿಸ್ಕೊಂಡಿದ್ದೀರಾ ಅಂತೇಳಿ. ಅದಕ್ಕೆ ಒಂದೊಂದೇ ಉತ್ತರಗಳು ಕೊಡ್ತಾ ಹೋಗ್ತೀವಿ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ 4 FIRಗಳು ಫೈಲ್ ಆಗಿರೋದು, ಅದಕ್ಕೆ ನಾವು ಸಮಜಾಯಿಷಿ ಕೊಟ್ಟಿದ್ದೀವಿ, ನಿಮ್ಗೆ ತಪ್ಪು ಮಾಹಿತಿ ಬಂದಿದ್ದಾವೆ. ರಾಜ್ಯ ಅರಣ್ಯ ಕೇಂದ್ರಕ್ಕೆ ಅದು ಉತ್ತರ ರವಾನೆ ಮಾಡಿದ್ವಿ. 2ನೇ ಅವರು ಪ್ರಶ್ನೆ ಕೇಳಿದ್ದು,
ಸಕಲೇಶ್ಪುರದಲ್ಲಿ ನೀವು ಹೆಚ್ಚಿಗೆ ಭೂಮಿನ ಬಳಕೆ ಮಾಡ್ಕೊಂಡಿದ್ದೀರಾ ಈ ಪ್ರಾಜೆಕ್ಟ್ಗೆ ಅಂತೇಳಿ. ಇಲ್ಲ, ಅವಶ್ಯಕವಾಗಿ ಬೇಕಾಗಿತ್ತು. ಇದೇನು ಬೇರೆ ಕೆಲಸಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ. ಈ ಕಾಮಗಾರಿ ಮಾತ್ರ ಸಕಲೇಶ್ಪುರದಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಭೂಪ್ರದೇಶವನ್ನ ಬಳಕೆ ಮಾಡ್ಕೊಂಡಿದೀವಿ ಅಂತೇಳಿ. ಮೂರನೇದವರು ಪ್ರಶ್ನೆಗಳು ಸಮಜಾಯಿಷಿ ಕೇಳ್ತಾ ಇರೋದು, ಈಗ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಕ್ಲಿಯರೆನ್ಸ್ಗಳು ಸಿಕ್ಕಿಲ್ಲ ಅಂತೇಳಿ ಅದು ಕೇಳಿದ್ರಿಲ್ಲ. ನಾವು ಇದಕ್ಕೆ ಬೇಕಾಗಿರೋಂಥದ್ದು ಡೆಹ್ರಾಡೂನಿಗೆ ಕೇಂದ್ರ ಸರ್ಕಾರದ ಎನ್ವೈರನ್ಮೆಂಟ್ಗೆ ಏನೇನು ಬೇಕು ಆ ಸರ್ಟಿಫಿಕೇಶನ್ಗೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ. ಅವರು ಬೇಕಾಗಿರತಕ್ಕಂಥ ಎಲ್ಲ ದಾಖಲೆಗಳನ್ನ ನಾವು ಅಲ್ಲಿ ಸಬ್ಮಿಷನ್ ಮಾಡಿದ್ದೀವಿ. ನಮ್ಗೆ ಇಲ್ಲಿ ತನಕ ಅದಕ್ಕೆ ಯಾವುದೇ ತರಹದ ರಿಪ್ಲೈ ಬಂದಿಲ್ಲ. ನಾವು ಒಂದು ರಿಮೈಂಡರ್ನು ಕಳಿಸ್ಕೊಟ್ಟಿದ್ದೀವಿ. ನಾವೇ ಪರ್ಸನಲ್ ಆಗಿ ಹೋಗಿ ಇಲಾಖೆ ವತಿಯಿಂದ ಅದಕ್ಕೆ ಸಮಜಾಯಿಷಿ ಕೊಟ್ಟು ಬರ್ತೀವಿ ಅಂತ ಹೇಳಿದ್ರು ಸಹಿತ 2ನೇ ಕಮಿಟಿ ಬಂತು ಕೇಂದ್ರ ಸರ್ಕಾರದಿಂದ. 11 ಪ್ರಶ್ನೆನ ಈಗ 3 ಪ್ರಶ್ನೆಗೆ ಈಗ ಇಳಿಸಿದ್ದಾರೆ. ಆ 3 ಪ್ರಶ್ನೆಗಳಿಗೆ ಉತ್ತರನ ನಮ್ಮ ತುಮಕೂರಿನಲ್ಲೇ ಇರತಕ್ಕಂತ ಇಲಾಖೆಯ ವತಿಯಿಂದ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಬ್ಮಿಷನ್ ಮಾಡ್ತಾ ಇದ್ದಾರೆ. ರಾಜ್ಯದ ಸಂಸದರು ಕೈ ಜೋಡಿಸಲು ಮನವಿ. ಕೆರೆಗಳು ರೈತರು ಬಾಳು ಹಸನಾಗ್ತವೆ ಅಂತೇಳಿ ಈಗ ಉತ್ತರಗಳು ಕೊಟ್ಟಿದ್ದಾರೆ. ನಮ್ಗಳ ಪ್ರಶ್ನೆ, ಈಗ ನಮ್ಮಲ್ಲಿ 2 ಡಜನ್ ಬಿಜೆಪಿ ಸಂಸದರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ನಮ್ಗೆ ಕೈ ಜೋಡಿಸ್ಬೇಕೆ ಹೊರತು ಇದಕ್ಕೆ ಕಂಟಕಗಳನ್ನ ತರಬಾರ್ದು. ನೀರಾವರಿ ಪ್ರಾಜೆಕ್ಟ್ಗಳು ನಮ್ಮ ದಕ್ಷಿಣ ಕರ್ನಾಟಕ ಇರಲಿ, ಉತ್ತರ ಕರ್ನಾಟಕ ಇರಲಿ, ಹಣಕಾಸಿಂದು 1 ಪೈಸೆ ನಮಗೆ ಸಹಕಾರ ಮಾಡಲಿಲ್ಲ ಕೇಂದ್ರ ಸರ್ಕಾರ. ಅಪ್ಪರ್ ಭದ್ರದು ಹೀಗೆ ನಮ್ಗೆ ಕೈ ಕೊಟ್ಟರು. ಎತ್ತಿನ ಹೊಳೆ ಅವರು ದುಡ್ಡು ಕೊಡೋದಿರ್ಲಿ, ಇರೋ ಪ್ರಾಜೆಕ್ಟ್ಗೆ ನಮಗೆ ತೊಂದರೆಗಳನ್ನ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ದಾರೆ. ನಮ್ಮ ಸಂಸದರುಗಳು ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರು ನಮ್ಗೆ ಕೈ ಜೋಡಿಸ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ MP ಗಳನ್ನ ಸಭೆ ಕರೆದ್ರು. ನಮಗೆ ಎಲ್ಲಾ ಪಕ್ಷಾತೀತವಾಗಿ ಸಭೆಗೆ ಬನ್ರಿ ಅಂತೇಳಿ. ಬಿಜೆಪಿ ಸಂಸದರು ಮಾತ್ರ ಈ ಸಭೆಗೆ ಬರಲಿಲ್ಲ. ಮುಖ್ಯವಾದ ಪ್ರಶ್ನೆ ಇದ್ದಿದ್ದು ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆನೆ. ದಕ್ಷಿಣ ಕರ್ನಾಟಕದ್ದು, ಉತ್ತರ ಕರ್ನಾಟಕದ್ದು ಯಾವ್ಯಾವ ಬಾಕಿ ಇದಾವೆ, ನಮ್ಗೆ ಹಿಂದೆ ಅವರು ವಾಗ್ದಾನ ಕೊಟ್ಟಂತ ಘೋಷಣೆ ಮಾಡಿರ್ತಕ್ಕಂಥ ಹೌಸಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ದಾಖಲೆ ಸಮೇತ ಆ ಬಿಜೆಪಿ MP ಕೊಡಬೇಕು ಅಂತಲೇ ಇದ್ದಿದ್ದು. ಒಬ್ಬರು ಅಟೆಂಡ್ ಆಗಿಲ್ಲ. ಸ್ಪಂದಿಸದೇ ಇದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜು. ಅದು ಪಕ್ಷದ ಹಿತದೃಷ್ಟಿಯಿಂದ ಕರೆದಿರಂತ ಸಭೆಗೆ ಯಾವ ಬಿಜೆಪಿ MP ಅಟೆಂಡ್ ಆಗ್ದಲೆ ಅದನ್ನು ಬಾಯ್ಕಾಟು ಮಾಡಲಿಲ್ಲ. ಇಲ್ಲ, ಕಾರ್ಯ ಒತ್ತಡದಿಂದ ನಾವು ಯಾರು ಬರಕ್ ಆಗ್ಲಿಲ್ಲ ಅಂತೇಳಿ ಉತ್ತರಗಳು ಕೊಟ್ಟರು. ಇದೇ ವಿಷಯಕ್ಕೆ ಈಗ ಬೆಳಗಾವಿನಲ್ಲಿ ಇರ್ತಕ್ಕಂಥ ಅಧಿವೇಶನದಲ್ಲಿ ಇದ್ರ ಬಗ್ಗೆನೆ ಪ್ರಶ್ನೆಗಳು ಕೇಳಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಸಚಿವರುಗಳು, ಶಾಸಕರುಗಳು, 7 ಜಿಲ್ಲೆ ಶಾಸಕರುಗಳು ಈಗ ತಯಾರಾಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ನಾವುಗಳು ಒಂದು ನಮ್ಮ ಕಡೆಯಿಂದ ಪಾಟೀಲ್ ಸಾಹೇಬರಿಗೆ, ನೀರಾವರಿ ಸಚಿವರಿಗೆ, ಕೇಂದ್ರದ ಸಚಿವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಒಂದು ನಿಯೋಗ ಹೋಗಿ ಡೆಲ್ಲಿನಲ್ಲಿ 13, 14ನೇ ತಾರೀಕು ನಾವೆಲ್ಲರೂ ಡೆಲ್ಲಿನಲ್ಲಿ ಇರ್ತಾ ಇದ್ದೀವಿ. ಅವ್ರಿಗೊಂದು ಸಬ್ಮಿಷನ್ ಮಾಡಿ ನಮ್ಮ ಕಡೆಯಿಂದ ಮನವಿ ಕೊಟ್ಟು, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಗೆ ಒತ್ತು ಕೊಡಿ ಅಂತ ಒಂದು ಕೋರಿಕೆ ಕೊಟ್ಟು, ಅದಕ್ಕೇನಾದರೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಿಂದಲೇ, ತುಮಕೂರು ಜಿಲ್ಲೆಯಿಂದಲೇ ದೊಡ್ಡದಾದಂಥ ಪ್ರತಿಭಟನೆ, ಪಕ್ಷಾತೀತವಾಗಿ ಎಲ್ಲ ರೈತಪರ ಸಂಘಟನೆಗಳು, ರೈತರು, ಮಹಿಳೆಯರು, ಎಲ್ಲ ನಾಗರಿಕರನ್ನ ಒಳಗೊಂಡು ನಮಗೆ ನೀವು ಒಪ್ಪಿಗೆ ಕೊಡ್ತೀರಾ, ಜೊತೆಗೆ ನಮಗೆ ಹಣಕಾಸಿನ ಅನುಕೂಲ ಕೊಡ್ತೀರಾ, ಹಾಗೇನೆ ಇದನ್ನ ಒಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿ ನೀವು ಇದು ಪಾಲ್ದಾರ ಆಗ್ರಿ ಅಂತೇಳಿ ನಮ್ದೆಲ್ಲ ಕೋರಿಕೆಗಳನ್ನ ಈಡೇರಿಸ್ರಿ ಅಂತೇಳಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ಸಜ್ಜಾಗ್ತಾ ಇದೀವಿ. ಕ್ಲಿಯರೆನ್ಸ್ ಕೊಡಿಸಿದ್ರೆ ಸಾಕು, ಅದೇನು ಬೇಡ ಅಂದ್ರೆ ಹೋಗಿ ನಮ್ಗೆ ಅನುಮತಿಗಳು ಕ್ಲಿಯರೆನ್ಸ್ ಕೊಟ್ರೆ ಸಾಕು. ಈಗ ಆಲ್ರೆಡಿ ಇದು ಉತ್ತರಗಳು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಿಂದ. ನೀವು ಅದು ಕ್ಲಿಯರೆನ್ಸ್ ಕೊಡಿ. ನಮ್ಮನ್ನು ಓಡಾಡಿಸೋದು ಮನೆ ಹಂತದಲ್ಲಿ ಅಡಚಣೆ ಮಾಡೋದು ಬೇಡ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ.
ನೀರಾವರಿ ಯೋಜನೆಗಳ ಸಾಧಕ ಬಾಧಕ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿ ಹಂಚಿಕೊಂಡ ಹಾಲಪ್ಪ, ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಜನರಿಂದ ಆಯ್ಕೆಯಾಗಿರುವ ಬಿಜೆಪಿ ಸಂಸದರು, ಸಚಿವರು ಹಣಕಾಸಿನ ನೆರವು ಕೊಡಿಸದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಯಾವುದೇ ಅಡಚಣೆ ಮಾಡದೆ ಕ್ಲಿಯರೆನ್ಸ್ ಕೊಡಿಸುವ ಕೆಲಸವನ್ನಾದರೂ ಮಾಡಲಿ ಅನ್ನೋ ಮನವಿ ಮಾಡಿಕೊಂಡ್ರು. ಈ ಯೋಜನೆಗಳ ಜಾರಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನಡೆಯುತ್ತಿರುವ ಜಟಾಪಟಿಗೆ ಬಿಜೆಪಿಯವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ರಾಜ್ಯದ ಜನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.